ನಾನು ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ತರಬೇಕು. ಅಯ್ಯೋ, ಈ ಮರ ಎಷ್ಟು ಚೆನ್ನಾಗಿದೆಯಲ್ಲ, ಇದನ್ನು ಕಡಿಯಬೇಕು. ಹೇ ನಿಲ್ಲು ಮಾನವ, ನೀನು ನನ್ನನ್ನು ಕಡಿಯಬೇಡ. ನಾನು ನಿನಗೆ ತುಂಬಾ ಉಪಯೋಗವಾಗುತ್ತೇನೆ. ಓ ಹೌದಾ, ಹಾಗಾದರೆ ನಿನ್ನ ಪಕ್ಕದ ಗಿಡವನ್ನು ಕಡಿಯುತ್ತೇನೆ. ಏ ನಿಲ್ಲು ಮಾನವ, ನೀನು ನನ್ನನ್ನು ಕಡಿಯಬೇಡ. ಏಕೆ? ನಾನು ನಿನ್ನನ್ನು ತಿನ್ನಲು ರುಚಿ ಹಣ್ಣುಗಳನ್ನು ಕೊಡುತ್ತೇನೆ ಮತ್ತು ತಂಪಾದ ಗಾಳಿಯನ್ನು ನೀಡುತ್ತೇನೆ. ಅದಕ್ಕೆ ನೀನು ನನ್ನನ್ನು ಕಡಿಯಬೇಡ. ಓ ಹಾಗಾದರೆ ನಿನ್ನ ಪಕ್ಕದಲ್ಲಿ ಇರುವ ಆಲದ ಮರವನ್ನು ಕಡಿಯುತ್ತೇನೆ. ಏ ನಿಲ್ಲು ಮಾನವ. ಏಕೆ? ಈಗ ಏನಾಯ್ತು? ನನಗೆ ನೀನು ಕಡಿಯಲು ಬೇಡ. ನಾನು ನಿನಗೆ ನೆರಳನ್ನು ಕೊಡುತ್ತೇನೆ. ನಾನು ನಿನಗೆ ಕಡಿಬೇಡಂತೆ ಅನ್ನುತ್ತೇನೆ. ನನಗೆ ಕಡಿದರೆ ಗುಬ್ಬಿಗಳು ಮರಿಗಳು ಸತ್ತು ಹೋಗುತ್ತವೆ. ನಾನು ನಿನಗೆ ನೆರಳು ಕೊಡುತ್ತೇನೆ ಮತ್ತು ನಾನು ಶುದ್ಧ ಗಾಳಿ ಕೊಡುತ್ತೇನೆ. ಹಾಗಾದರೆ ನನಗೆ ಇವತ್ತು ಕಟ್ಟಿಗೆ ಸಿಗಲ್ವಾ? ನಾನು ಹೇಗೆ ಮಾಡಬೇಕು ಮನೆಯಲ್ಲಿ? ಅಯ್ಯೋ, ತೋಳ ಬಂತು, ತೋಳ. ನಿಲ್ಲು ಮಾನವ, ನಾನು ನಿನಗೆ ಯಾವುದಾದರೂ ತೊಂದರೆ ಕೊಡುವುದಿಲ್ಲ. ನೀನು ನಿಧಾನವಾಗಿ ಒಂದೊಂದು ಗಿಡಗಳನ್ನು ಕಡಿಯುತ್ತಿದ್ದರೆ ಕಾಡುಗಳು ನಾಶವಾಗುತ್ತವೆ. ನಮಗೆ ತಿನ್ನಲು ಆಹಾರ ಸಿಗುವುದಿಲ್ಲ. ಆಹಾರಕ್ಕಾಗಿ ನಾವು ಅನಿವಾರ್ಯವಾಗಿ ಕಾಡು ಬಿಟ್ಟು ನಾಡಿಗೆ ಹೋಗಬೇಕಾಗಿದೆ. ಅದಕ್ಕಾಗಿ ನನ್ನಲ್ಲಿಂದು ವಿನಂತಿ, ನನ್ನ ಮನೆಯಾದ ಕಾಡನ್ನು ಕಡಿಯಬೇಡ. ನಾನು ಕಾಡನ್ನು ಉಳಿಸಿ ನಾಡನ್ನು ನೆಮ್ಮದಿಯಿಂದ ಉಳಿಸು. ನೀನು ಕಾಡನ್ನು ಕಡಿಯದಿದ್ದರೆ ಮಳೆ ಬರುವುದಿಲ್ಲ. ಮಳೆ ಬರದಿದ್ದರೆ ಬರಗಾಲ ಬೀಳುತ್ತದೆ. ಬರಗಾಲದಿಂದ ನಮಗೆ ಕುಡಿಯಲು ನೀರು ಸಿಗಲ್ಲ, ಶುದ್ಧವಾದ ಗಾಳಿ ಸಿಗಲ್ಲ. ಎಲ್ಲರಿಗೂ ಆಹಾರವಿಲ್ಲದೆ ಸಾಯಬೇಕಾಗುತ್ತದೆ. ನಮ್ಮ ಸುತ್ತಲೂ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿ ನಾವು ಸಾಯುತ್ತೇವೆ. ನಿನಗೆ ಎಷ್ಟು ಅಗತ್ಯವಿದೆ ಅಷ್ಟೇ ಕಟ್ಟಿಗೆಗಳನ್ನು ತೆಗೆದುಕೊಂಡು ಹೋಗು. ದಯವಿಟ್ಟು ಅನಾವಶ್ಯಕವಾದ ಅತ್ಯವಶ್ಯಕವನ್ನು ಹೆಚ್ಚು ಗಿಡಗಳನ್ನು ಕಡಿಯಬೇಡ. ಹಾಗಾದರೆ ನಾನು ಯಾವ ಗಿಡವನ್ನು ಕಡಿಯಬೇಕು? ಓ ಮಾನವ, ನೀನು ಇಲ್ಲಿ ಬಾ. ನಿನಗೆ ಬೇಕಾಗಿರುವ ಮರ ನಾನಾಗಿದ್ದೇನೆ. ನನ್ನನ್ನು ಕಳೆದುಕೊಂಡು ಹೋಗಬಹುದು. ಹಾಗಾದರೆ ನಾನು ನಿನ್ನನ್ನು ಕಡಿಯುತ್ತೇನೆ. ಮಕ್ಕಳು ಮುಂದಿನ